ನಮಸ್ಕಾರ. ವೆಲ್ಕಮ್ ಟು ಕುಲಾಲ್ಸ್ ಕಿಚನ್. ಇವತ್ತು ಮಂಗಳೂರಿನ ಫೇಮಸ್ ಟ್ರೆಡಿಷನಲ್ ಫುಡ್ ಆಗಿರುವಂಥ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ಚಿಕನ್ ಸುಕ್ಕ ವಿತ್ ನೀರು ದೋಸೆ. ವಾವ್! ಸೂಪರ್ಬ್ ಕಾಂಬಿನೇಷನ್ ಅಲ್ವಾ? ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 ಕೆ ಜಿ ಆಗೋಷ್ಟು ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಮಸಾಲ ರೆಡಿ ಮಾಡುವ ಮೊದಲು ಗ್ಯಾಸ್ ಆನ್ ಮಾಡಿ ನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಬಿಸಿ ಆದ ನಂತರ ಇವಾಗ 30ರಷ್ಟು ಬ್ಯಾಡಗಿ ಮೆಣಸು ಹಾಕ್ಕೊಂಡೆ. 1 ಕೆ ಜಿ ಚಿಕನ್ಗೆ 30ರಷ್ಟು ಬ್ಯಾಡಗಿ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲ ಫ್ರೈ ಮಾಡುವ ಗ್ಯಾಸ್ ಸಿಮ್ ಆಗಿರಲಿ, ಯಾಕಂದರೆ ಸೀದೋದ್ರೆ ಮಸಾಲ ಕೂಡ ಕಪ್ಪಾಗಿ ಬರುತ್ತೆ. ಸೊ ಇಲ್ಲಿ ಇವಾಗ ಮೆಣಸು ಫ್ರೈ ಆಯಿತು. ಇವಾಗ ನೆಕ್ಸ್ಟ್ ಹಾಕ್ಕೊಂಡು 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ. ಸೊ ಇಲ್ಲಿ ಫ್ರೈ ಆದ ನಂತರ ನೆಕ್ಸ್ಟ್ ತಗೊಳ್ಬೇಕು ಸಾಸಿವೆ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡೆ. ಸಾಸಿವೆ ಪಟ್ ಅಂದ್ಕೂಡಲೇ ನೆಕ್ಸ್ಟ್ ತಗೊಳ್ಬೇಕು ಮೆಂತೆಕಾಳು. 10ರಿಂದ 15 ಬೀಜ ಮೆಂತೆಕಾಳು ಹಾಕ್ಕೊಂಡೆ. ಜಾಸ್ತಿ ಮೆಂತೆಕಾಳು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಮಸಾಲೆ ಕಹಿಯಾಗಿ ಬರುತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಆದ ನಂತರ ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಸಾಮಾನನ್ನು ಹಾಕ್ಕೊಂಡೆ. ನಾನು ಫ್ರೈ ಮಾಡಿಕೊಂಡೆ ಎಲ್ಲ ಮಸಾಲಾನ ಹಾಕಿ ಇವಾಗ ಪುಡಿ ಮಾಡ್ಕೊಳ್ಬೇಕು. ನೀರು ಹಾಕದೆ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪುಡಿ ಮಾಡಿದ ನಂತರ ನಂದು ಮಸಾಲ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು ಜಾರಲ್ಲಿ ನಾನು 2 ನೀರುಳ್ಳಿ ಮತ್ತು 10ರಷ್ಟು ಬೆಳ್ಳುಳ್ಳಿ ತಗೊಂಡು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ. ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ. ನಂತರ ಒಂದು ಮಣ್ಣಿನ ಪಾತ್ರೆ ತಗೊಂಡು ಸೊ ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡೆ. ನಂತರ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕ್ಕೊಂಡೆ. ನಂತರ ತುಪ್ಪ ಬಿಸಿ ಆದ ನಂತರ ಇವಾಗ 2ರಿಂದ 3ರಷ್ಟು ಮೀಡಿಯಮ್ ಸೈಜಿದು ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿ ನಂತರ ಹಾಕ್ಕೊಳ್ಬೇಕು 2ರಿಂದ 3ರಷ್ಟು ಟೊಮೆಟೊ, ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕ್ಕೊಳ್ಳಿ. ಸೊ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆದ ನಂತರ ನಾನು ಇವಾಗ ತಗೊಂಡೆ 1 ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪು ಹಾಕಿದಷ್ಟು ರುಚಿ ಜಾಸ್ತಿನೇ, ಹಾಗಾಗಿ ನಾನು ಜಾಸ್ತಿನೇ ಬೇವಿನ ಸೊಪ್ಪು ತೊಗೊಂಡೆ. ಸೊ ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರುಳ್ಳಿ ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಸೊ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡುವಾಗ ನಾನು ಹಾಕ್ಕೊಂಡೆ ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ಇದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಬೆಂದಿದೆ ಅಂತ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗಿ ಬರುತ್ತೆ. ಸೊ ಇವಾಗ ಚಿಕನ್ ಬೇಯ್ತಾನೇ ಇದೆ. ನಾನು ಚಿಕನ್ ಬೇಯಲಿಕ್ಕಿಟ್ಟೆ. ಸೊ ಚಿಕನ್ ಬೆಂದ ನಂತರ ಕಲರ್ ಚೇಂಜ್ ಆಯಿತು ನೋಡ್ಬೋದು. ಇಲ್ಲಿ ಇವಾಗ ಹಾಫ್ ಬಾಯ್ಲ್ಡ್ ಆಗಿದೆ, ಫುಲ್ ಬಾಯ್ಲ್ಡ್ ಆಗಲಿಲ್ಲ, ಹಾಫ್ ಬಾಯ್ಲ್ಡ್ ಆಗಿದೆ. ಹಾಫ್ ಬಾಯ್ಲ್ಡ್ ಇರುವಾಗಲೇ ಪುಡಿ ಮಾಡಿಟ್ಕೊಂಡ ಎಲ್ಲ ಮಸಾಲಾನ ಹಾಕ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡೆ. ಆಮೇಲೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಹಾಕ್ಕೊಂಡೆ. ಶುಂಠಿ ಹಾಕಲಿಕ್ಕಿಲ್ಲ ಇಲ್ಲಿ, ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಬಿಟ್ಟೆ. ಸೊ ಈ ಟೈಮಲ್ಲಿ ನಾವು ಹಾಫ್ ಬಾಯ್ಲ್ಡ್ ಆಗುವಾಗನೇ ಚಿಕನ್ ಮಸಾಲೆ ಹಾಕ್ಕೊಂಡ್ರೆ ಚಿಕನ್ಗೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂತ. ಇವಾಗ ಮೇನ್ ಇಂಗ್ರೀಡಿಯೆಂಟ್, ಇದು ನನ್ನ ಅಮ್ಮನ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ಬೋದು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ಬೋದು. ಏನಂತ ಹೇಳಿದರೆ ಇವಾಗ ನಾನು ಒಂದು ಮೀಡಿಯಮ್ ಗಾತ್ರದ ಒಂದು ತೆಂಗಿನಕಾಯಿ ತಗೊಂಡೆ. ನಂತರ ಒಂದು ನೀರುಳ್ಳಿ ಮತ್ತು ಒಂದು ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪು. ಸೊ ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಇದ್ರದ್ದು ಸ್ಪೆಷಲ್, ಅದ್ರ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೀರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಹುರ್ಕೊಂಡ್ರೆ. ಸೊ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೊತ್ತಾಗುತ್ತೆ, ಅದ್ರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ಅಷ್ಟು ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫ್ರೈ ಆದ ಕೂಡಲೇ ತಣ್ಣಗಾಗಲಿಕ್ಕೆ ಬಿಟ್ಟೆ ನಾನು. ತಣ್ಣಗಾದ ಕೂಡಲೇ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಗ್ರೈಂಡ್ ಮಾಡಿಕೊಂಡೆ. ಇದಕ್ಕೂ ಕೂಡ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಚಿಕನ್ ಬೇಯ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಸೊ ಹಾಗೆ ಉಪ್ಪು ಹಾಕ್ಕೊಂಡೆ. ಇವಾಗ ಚಿಕನ್ ಫುಲ್ ಬೆಂದಿದೆ. ಇವಾಗ ನೋಡ್ಬೋದು, ವಾವ್ ಎಷ್ಟು ಚೆನ್ನಾಗಿ ಬಂದಿಲ್ಲ. ಇದನ್ನೇ ಹೇಳ್ತಾರೆ
ಚಿಕನ್ ಪುಳಿ ಮುಂಚಿ. ಸೊ ಇದಕ್ಕೆ ತೆಂಗಿನಕಾಯಿ ಹಾಕಿದರೆ ಚಿಕನ್ ಸುಕ್ಕ ಆಗುತ್ತೆ. ಇವಾಗ ಏನು ಮಾಡಿಕೊಂಡೆ ಅಂತ ಹೇಳಿದ್ರೆ ಚಿಕನ್ ಸುಕ್ಕಕ್ಕೆ ತೆಂಗಿನಕಾಯಿ, ನೀರುಳ್ಳಿ ಮತ್ತು ಬೇವಿನ ಸೊಪ್ಪಿನ ಪೌಡರನ್ನು ಹಾಕ್ಕೊಂಡೆ, ಪುಡಿ ಮಾಡಿಕೊಂಡ ಮಸಾಲನ ಹಾಕ್ಕೊಂಡೆ. ಇವಾಗ ಗ್ಯಾಸ್ ಸಿಮ್ಮಲ್ಲಿ ಇರಲಿ, ಯಾಕಂತ ಹೇಳಿದರೆ ತೆಂಗಿನಕಾಯಿ ಸರಿಯಾಗಿ ಬೇಯಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಿಕನ್ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷದಷ್ಟು ಚಿಕನನ್ನು ಬೇಯಲಿಕ್ಕೆ ಬಿಡಬೇಕು. ಸೊ 5 10 ನಿಮಿಷ ಆದ ನಂತರ ನಮ್ಮದು ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಚಿಕನ್ ಸುಕ್ಕ ಅಂತೂ ಸೂಪರಾಗಿ ಬಂದಿತ್ತು. ಸ್ಮೆಲ್ ಅಂತೂ ವಾವ್, ಸೂಪರಾಗಿ ಬಂದಿತ್ತು. ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬೆಂದಿತ್ತು. ಸೊ ಇಲ್ಲಿ ರೆಡಿ ಆಯಿತು ಚಿಕನ್ ಸುಕ್ಕ. ನಿಮಗೂ ಕೂಡ ಆಸೆ ಆಗಿರ್ಬೋದಲ್ವಾ? ಸೊ ಹಾಗಾದರೆ ತಡೆ ಮಾಡದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸ್ಗೆ ಎಲ್ರಿಗೂ ಶೇರ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಚಿಕನ್ ಸುಕ್ಕಗೆ ಲಾಸ್ಟ್ ನಾಟ್ ಅ ಲೀಸ್ಟ್ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಗಾರ್ನಿಷ್ಗೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಕೈ ಆಡಿಸ್ಬೇಕು. ಚೆನ್ನಾಗಿರುವಂತಹ ಚಿಕನ್ ಸುಕ್ಕ ರೆಡಿ ಆಯಿತು. ಯಮ್ಮಿ ಯಮ್ಮಿ ಚಿಕನ್ ಸುಕ್ಕ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬಾ ಫೇವ್ರೇಟು. ಇದಕ್ಕೆ ಕಾಂಬಿನೇಷನ್ ಏನಾದರೂ ಮಾಡಬೇಕಲ್ವಾ? ಸೊ ಏನು ಮಾಡೋದು, ನಾನು ರೆಡಿ ಮಾಡಿಕೊಂಡೆ ಇಲ್ಲಿ ನೀರು ದೋಸೆ. ಮಂಗಳೂರು ಸ್ಪೆಷಲ್ ನೀರು ದೋಸೆ ರೆಡಿ ಆಯಿತು. ನೀರು ದೋಸೆ ಮಂಗಳೂರಿದ್ದು ಸ್ಪೆಷಲ್, ನಿಮಗೆ ಗೊತ್ತಿರ್ಬೋದು. ನೀರು ದೋಸೆ ಆ್ಯಂಡ್ ಚಿಕನ್ ಸುಕ್ಕ ನಮ್ಮದು ಮಂಗಳೂರಿದ್ದು ಫೇಮಸ್ ಫುಡ್ಡು. ಹಾಗೆ ಮಕ್ಕಳು ಹೇಳಿದರು ಚಿಕನ್ ಸುಕ್ಕಕ್ಕೆ ನೀರು ದೋಸೆ ಮಾಡಿ ಅಂತ. ಸೊ ಹಾಗಾಗಿ ನೀರು ದೋಸೆ ಇಲ್ಲಿ ನಂದು ರೆಡಿ ಆಗ್ತಾನೆ ಇದೆ. ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಮತ್ತು ಯಾವ ಪ್ಲೇಸಿಂದ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಇಂಪ್ರೂವ್ಮೆಂಟಿಗೆ, ನನ್ನ ಏನಾದರೂ ತಪ್ಪಿದರೆ ಅದಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ನನಗೆ ನಿಮ್ಮ ಕಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಚಿಕನ್ ಸುಕ್ಕ ವಿತ್ ನೀರು ದೋಸೆ ರೆಡಿಯಾಗಿದೆ. ವಾವ್, ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ? ಹಾಗಾದರೆ ಏನು ಮಾಡಬೇಕು, ನೀವು ಕೂಡ ಈ ವಿಡಿಯೋ ನೋಡಿ ರೆಡಿ ಮಾಡಬೇಕು ಚಿಕನ್ ಸುಕ್ಕ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈಸಿಯಾಗಿರುವಂಥ ರೆಸಿಪಿ, ನಮ್ಮ ಮಂಗಳೂರಿನ ಟ್ರೆಡಿಷ್ನಲ್ ಫುಡ್ ಆಗಿರುವಂಥ ನೀರು ದೋಸೆ ವಿತ್ ಚಿಕನ್ ಸುಕ್ಕ. ವಾವ್, ಸೊ ರೆಡಿ ಟು ಈಟ್. ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೇನೆ ತಿನ್ನಲಿಕ್ಕೆ. ಸೊ ನಿಮ್ಗೆ ಬೇಕಿದೆಯಾ? ರೆಡಿ ಆಗಿದೆ, ಬನ್ನಿ ತಿನ್ನಿ, ಆರಾಮಾಗಿರಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಆದಷ್ಟು ಶೇರ್ ಮಾಡಿ, ಖುಷಿಯಿಂದ ಇರಿ. ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.